ಅಕ್ಕಯ್ಯ ಅಕ್ಕಯ್ಯ, ಯಾರಿದ್ದೀರಿ ಮನೇಲಿ? ಕೆಂಚಜ್ಜಿ ಕೆಂಚಜ್ಜಿ, ಇದೆಯಾ ಒಳಗೆ? ಬಾ ಗಂಗಜ್ಜಿ, ಇದೀನಿ, ಬಾ ಒಳಕ್ಕೆ. ಅಯ್ಯೋ, ಏನ್ ಬಿಸಿಲೈತೆ ಕೆಂಚಕ್ಕಯ್ಯ. ಈ ಬಿಸಿಲು ನರ 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 ಅಂತ ಉರಿತೈತೆ. ಎಲ್ಲೋ 5 ನಿಮಿಷ ಕೂತ್ಕೊಳ್ಳಕ್ಕೆ ಆಗಲ್ಲ ಕಣಕಯ್ಯ. ಹ್ಞೂ ಗಂಗಕ್ಕಯ್ಯ, ಅದೇನೋ ಈ ಯುಗಾದಿ ಹಬ್ಬ ಕಳೆದಾಗಿಂದ ಈ ವರ್ಷ ಅದ್ಯಾಕೋ ಬಿಸಿಲು ಸಖತ್ತು ಹೊಡಿತೈತೆ ಕಣ್ಗಕ್ಕಯ್ಯ. ಈ ಸ್ಕೂಲ್ಗಳು ಯಾಕನ ರಜಾ ಕೊಡ್ತಾರ ಕಣಕ್ಕಯ್ಯ. ನಮ್ಮ ಮನೆಗಂತೂ ಹುಡುಗರು ಗಲಾಟೆ ಮ್ಯಾಲ್ ಗಲಾಟೆ ಇಕ್ತವೆ, ಟಿವಿ ಸೌಂಡ್ ಇಕ್ತವೆ, ಏನ್ ಅವ್ರ ಶಬ್ದ ಕೇಳಕ್ಕಾಗಲ್ಲ ಕಣಮ್ಮ, ಹಂಗಾಗ್ಬಿಟ್ಟೈತೆ. ಅಯ್ಯೋ, ನಮ್ಮನೆಗೂ ಈ ಜೀವಿತ ಸುವಾಸನಂತೂ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಟಿವಿ ನೋಡ್ತಿರ್ತಾವ, ಅದೇನೋ ಮೊಬೈಲ್ ತಗೊಂಡ್ಬಿಡ್ತಾವೆ ಕಣಕ್ಕಯ್ಯ. ಅದ್ಯಾವ್ದ ಇನ್ಸ್ಟಾಗ್ರಾಮ್ ಅಂತೆ, ವಾಟ್ಸಪ್ ಅಂತೆ, ಅದಾಗ್ತದ ಯೂಟ್ಯೂಬ್, ಏನೇನೋ ನೋಡ್ತಿರ್ತಾವ ಕಣಕ್ಕಯ್ಯ ಹುಡುಗರು. ಅಜ್ಜ, ಏನೇನು ಈ ಅಜ್ಜಿ ಹತ್ರ ಎಲ್ಲ ನೀನು ನನ್ನ ಬಗ್ಗೆ ಎಲ್ಲ ಕಂಪ್ಲೇಂಟ್ ಹೇಳ್ತಿದ್ಯೋ? ನಾವೇನು ಮಾಡ್ತಿದ್ವು, ಯಾವಾಗ ನೋಡಿದ್ರು ನಾವೇ ನಿಮ್ಮ ಕಣ್ಣಿಗೆ ಬೀಳೋದು. ಅಗಳಮ್ಮ, ಎಲ್ಲಿದ್ನ ಆಲೆ ಹೇಳ್ತಿದ್ದಂಗೆ ಚಣಕ್ಕೂನು ಹಿಂಗೆ ಆಗಿರ್ತಾನೆ, ಚಣಕ್ಕೂನು ಹುಡುಕ್ದ ಕಣಮ್ಮ. ಆಲೆ ಬಂದ್ಬಿಟ್ಟ ನೋಡು ತಿಡ್ಕೆ ತಿಮ್ಮ. ಈ ಅಜ್ಜಿಗೆ ನಾವೇನು ಆಟ ಆಡಂಗೂ ಇಲ್ಲ, ಏನು ಮಾಡಂಗೂ ಇಲ್ಲ. ಈ ಅಜ್ಜಿ ಟಿವಿ ನೋಡಿದ್ರು ಕಷ್ಟ, ಮೊಬೈಲ್ ತಗೊಂಡ್ರು ಕಷ್ಟ, ಮಂತಾಗಿದ್ರು ಕಷ್ಟ, ವಾರಿಗೂ ಎಲ್ಲ ನಾವು ಆಟ ಆಡಕ್ ಹೋದ್ರು ಕಷ್ಟ. ಎಲ್ಲನೂ ವಾರಿಗೆ ಹೋದ್ರೆ ಎಲ್ಲ ಹೋದ್ರು ಇಲ್ಲ ಹೋದ್ರು ಅಂತೀರ. ಮಂತಾಗಿ ನಾನು ಟಿವಿ ನೋಡ್ಕೊಂಡ್ರೆ ಯಾವಾಗಲೂ ಟಿವಿ ನೋಡ್ತೀನಿ. ಹೆಂಗಿರ್ಬೇಕು ಈ ಅಜ್ಜಿಗೆ? ಸುವಾಸು, ಇಲ್ಲೆಲ್ಲಾದ್ರೂ ಮಂತಾಗೆ ಆಟ ಆಡ್ಕೊಂಡಿರಪ್ಪ. ಯಾವಾಗಲೂ ಮೊಬೈಲ್ ಹಿಡ್ಕೊಂಡ್ರೆ ಏನ್ರಲ್ಲ, ಕಣ್ಗಳೆಲ್ಲ ಏನಾಗನ, ಕಿವಿಗಳೆಲ್ಲ ಏನಾಗನ. ಮೊಬೈಲ್ ಬಿಟ್ಟು ಏನಾನ ಹೋಮ್ವರ್ಕ್ ಇದ್ರೆ ಮಾಡ್ಕೊಳ್ರಪ್ಪ. ಅಯ್ಯೋ, ಅವೆಲ್ಲ ಹೇಳಿದ ಮಾತು ಕೇಳ್ತಾವೆ ಬಾಂಗಜ್ಜಿ. ಅವು ಹೇಳೋದು ಒಂದೇ, ಈ ಬಂಡೆ ಮೇಲೆ ನೀರು ಒಯ್ದು ಒಂದೇ. ಬಾ, ನಿಮ್ದು ಯಾವಾಗಲೂ ಇದ್ದಿದ್ದೆ, ಯಾವಾಗಲೂ ಬೇರೆ. ಹೋಗ್ರಿ, ನಿಮ್ ತೆಗಿದ್ರೆ ಅಲ್ಲೆಲ್ಲ ಆಟ ಆಡ್ಕೊಳಕ್ ಹೋಗ್ತೀನಿ. ಹೋಗ್ಲಿ ಬಿಡ್ಕೆನ್ಸಕ್ಕೆ, ಹುಡುಗರು ಏನೇನೋ ಮಾಡ್ಕೊಂಡ್ಲಿ. ಅವರು ಹೇಳಿದ ಮಾತು ಕೇಳಲ್ಲ. ಎಲ್ಲಿ ಒಂದು ತಕ್ಕಡು ಅಡಿಕೆನು ವಿಳೆದೆಲೆ ಇದ್ರೆ ಕೊಡು, ಒಂಚೂರು ಅಡಿಕೆಲೆ ಹಾಕೋಣ. ಅಯ್ಯೋ, ವಿಳೆದೆಲೆನೇ ಇಲ್ಲ ಕಣ್ಗಕ್ಕಯ್ಯ. ಇಲ್ಲ, ಅಡಿಕೆನು ಸುಣ್ಣ ಐತೆ, ವಿಳೆದೆಲೆ ನೆನ್ನೆ ತಂದಿದ್ದೆ, ಅದು ನೋಡ ಅಲೆ ಒಣಗೋಗೈತೆ. ಒಂದು ಅರ್ಧ ತಕ್ಕಡ ಐತೆ, ಕೊಡ್ತೀನಿ ಕುಕ್ಕ ಹಾಕಿ ಮನ್. ಎಲ್ಲಿ ಜೀವಿತ ಇಲ್ವೇ? ಜೀವಿತ ಜೀವಿತ, ಅಲ್ಲಿ ಕುಟ್ನಿ ಐತೆ, ತಗೊಂಬರಮ್ಮ. ಏನಜ್ಜಿ ಕೂಗ್ದೆ? ಯಾಕಜ್ಜಿ? ಅಲ್ಲಿ ಕುಟ್ನಿ ಐತೆ, ತಗೊಂಬರಮ್ಮ. ಮೂಟೆ ಸಂದಿಲಿ ಒಂಚೂರು ಆಡ್ಕೆಲ್ಲ ಕೊಟ್ಟು ಹಾಕೋಣ ಬಂಗಾರಿ. ಬೇಗ ತಬರಮ್ಮ ಬಂಗಾರಿ. ತಗೊಬಂದೆ ರಜ್ಜಿ, ತಗೊಬಂದು ಕೊಡ್ತೀನಿ, ಈಗಲೇ ತಗೊಬರ್ತೀನಿ ನೀರು. ಜೀವಿತ ಒಳ್ಳೆ ಮಗ ಕಣಮ್ಮ, ಹೇಳಿದ ಮಾತು ಕೇಳ್ತಾಳೆ, ಒಂಚೂರು ತೀಟ್ಕೆ ಇಲ್ಲ, ಒಳ್ಳೆ ಹುಡುಗಿ. ತಕಳಜ್ಜಿ, ಕುಟ್ನಿ ತಂದಿದ್ದೀನಿ, ತಕ. ಕೊಡಮ್ಮ ಕುಟ್ನಿನ ಬಂಗಾರಿ. ಅಜ್ಜಿ ಅಜ್ಜಿ ಅಜ್ಜಿ, ಅಡಿಕೆಲ್ಲ ಕೊಡ್ತೀಯಲ್ಲ, ಆಗ ನಂಗೊಂಚೂರು ಕೊಡಜ್ಜಿ, ನಾನು ಹಾಕಂತೀನಿ. ಆಯ್ತು, ಕೊಡ್ತೀನಿ, ಕೊಟ್ಬಿಟ್ಟು ಕೊಡ್ತೀನಿ ರಾಮ, ಕೊಡ್ತೀನಿ, ನೀನು ಹಾಕಳಿವಂತೆ. ಏನ್ ಕೆಂಚಕ್ಕಯ್ಯ, ಈ ಬಂಗಾರದ ರೇಟು ಗಗನಕ್ಕೆ ಕುಕ್ಕಂಬಿಟ್ಟೈತು ಅಂತೆ. 9,000 10,000 ಗ್ರಾಮು ಅಂತ ಹೇಳ್ತಾರಲ್ಲ, ನಿಜವೇ? ಅಯ್ಯೋ, ಈಗೆಲ್ಲ ಎಲ್ಲಿ ಬಂಗಾರ ಮಾಡಿ ಸಾಕಳಕ ಕತ್ಕೊಂಡ್ ಬಾರಕಯ್ಯ. ಹಿಂಗ್ ರೇಟ್ ಹೋಗಿ ಮ್ಯಾಲ ಕುಕ್ಕಂಡ್ರೆ ಮಾಡಿಸಿ ನಾವು ಕೊಳಗೆ ಕಿವಿಗೆ ಹಾಕಳಕನ ಆಯ್ತದ? ತಗೊಳಮ್ಮ ಜೀವಿತ, ಅಡಿಕೆಲೆ ಹಾಕ್ಯ ತಗೋ. ಕಡಜ್ಜಿ ಕಡಜ್ಜಿ, ನಾನು ಇವತ್ತು ಅಡಿಕೆಲೆ ಹಾಕಂತೀನಿ ಕಡು. ಅಜ್ಜಿ, ನಾನು ಈಗ ಆಟ ಆಡಕ್ ಹೋಗ್ತೀನಿ ಕಣಜ್ಜಿ. ಎಲ್ಲಿ ಪೂರ್ಣಿಮಾ ಕಾಣ್ತಿಲ್ಲ, ಎಲ್ಲೋದ್ಲು? ಇಲ್ಲ ಮಗ, ಕಂಪ್ಯೂಟರ್ ಕ್ಲಾಸಿಗೇನೋ ಸೇರ್ಕೊಂಡತೆ ಕಣಮ್ಮ. ತುಮಕೂರ್ಗೆ ಹೋಗ್ತದೆ ಕಂಪ್ಯೂಟ್ರಿಗೆ. ಅದೇನೋ ಕಂಪ್ಯೂಟ್ರ್ ಕೋರ್ಸ್ ಮುಗಿಸಿದಾದ್ಮೇಲೆ ಅವರೇ ಕೆಲಸ ಕೊಡಿಸ್ತೀನಿ ಅಂತ ಏನೋ ಹೇಳೋರಂತೆ. ಇನ್ನೇನು ಓದ್ಕೊಂಡವಳು ನಮ್ಮದನ್ನು MA ಮಾಡ್ಕೊಂಡವಳಲ್ಲ, ಇನ್ಯಾಕೆ ಸುಮ್ಮನೆ ಮಂತ ಕಾಲ ಕಳ್ಕೊಂಡು. ಇನ್ನೇನು ಹುಡುಗರು ದೊಡ್ಡವಾದ್ವ, ಪಾಡಿದವು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತವೆ. ಇನ್ನೇನು ಆಯಮ್ಮನು ಹಂಗಿನ್ಯಾಕೆ ಬೇಜಾರ್ತತೆ, ಓದ್ತೀನಿ
ಕೆಲ್ಸಕ್ಕೆ ಅಂದ್ಲು. ಅದಕ್ಕೆ ಕಂಪ್ಯೂಟರ್ ಕ್ಲಾಸ್ದೊಂದು ಟ್ರೈನಿಂಗ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾಳ ಮಗ. ಅದಕ್ಕೆ ಡೈಲಿ ಕಂಪ್ಯೂಟರ್ಗೆ ಹೋಗ್ತಾಳ ಕಣಕಯ್ಯ. ಹೋಗ್ಲಿ ಬಿಡಕಯ್ಯ, ಪಾಪ ಮಂತಾಗಿದ್ದೇನು ಏನ್ ಮಾಡ್ತೈತೆ ಮಗ. ಓದ್ಕೊಂಡೈತೆ, ಎಲ್ಲನ ಕೆಲ್ಸ ಒಂದ್ 3 ಕಾಸು ದುಡ್ಕೊಂಡ್ರೆ ಮನೆ ಖರ್ಚಿಗೂ ಪಾರ್ಚಿಗೂ ಆತೈತೆ. ಇನ್ನ ನೀನೇ ಮಂತಾಗಿರ್ತೀಯ, ಒಂಚೂರು ಅಡ್ಗೆ ಮಾಡ್ಕೊಂಡು ಪಾತ್ರೆ ಗೀತ್ರ ತೊಳ್ಕೊಂಡಿದ್ರು ಕೂಡ ಆತದ ಮಂತಾಗಿ. ಯಾವಾಗ್ಲೂ ನೀನ್ ನೋಡ್ಕೊಂಡ್ರೆ ಆ ಮಗ ಇನ್ನೇನು ಹೊರಗಡೆಗೆ ಹೋಗಿ ದುಡ್ಕೊಂಡ್ ಬರ್ತೈತೆ. ಮನೆಗೂ ಮಕ್ಕಳು ಹುಡುಗರು ಫೀಜು ಅದು ಇದಕ್ಕೆ ಆತದ್ ಬಿಡವ. ಅಯ್ಯೋ ನನ್ ಕೈಲೂ ಆಗಲ್ಲ ಕಣಕಯ್ಯ. ಈ ಮೊಣ್ಕಾಲು ವಯಸ್ಸಾದ್ಮೇಲೆ ಹೊಡಿತವೆ, ಕುಕ್ಕಳಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ. ಏನೋ ಒಂದೆರಡು ಪಾತ್ರೆ ತೊಳ್ಕೊಬೋದು, ಒಂಚೂರು ಏನಾನ ಅನ್ನನ ಪನ್ನನ ಮಾಡ್ಕೊಂತೀನಿ. ಅದ್ ಬಿಟ್ರೆ ಬೇರೆ ಏನು ಬಗ್ಗೆದ್ದು ನೆಲ ಸಾರ್ಸೋದು, ಕಸ ಗುಡ್ಸೋದು ಇವೆಲ್ಲ ಮೊದ್ಲಂಗ್ ಮಾಡಕ್ಕಾಗಲ್ಲ ಕಣಕಯ್ಯ. ವಯಸ್ಸು ಬೇರೆ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಬಗ್ಗಕ್ಕೂ ಎದ್ದಳಕ್ಕೂ. ಅಯ್ಯೋ ಊನಕಯ್ಯ, ನಿನ್ನಂಗೆ ನನ್ಗೂ ಆಗ್ಬಿಟ್ಟತಿ. ಈ ಮೊಣ್ಕಾಲ್ಗಳು ಹಂಗೆ ನೈತವೆ, ಈ ಬೆನ್ನು ಎಲ್ಲ ಹಂಗೆ ಹಿಡ್ಕೊಂಡ್ಬಿಡತ್ತೆ ಕಣಕಯ್ಯ. ಕುಂತ್ಕೊಂಡಿದ್ರು ಕಷ್ಟ, ಕೆಲಸ ಮಾಡಿದ್ರು ಕಷ್ಟ, ಕುಕ್ಕಳಕ್ಕಾಗಲ್ಲ, ಎದ್ದಳಕ್ಕಾಗಲ್ಲ. ಒಂಥರ ಅದೇನು ವಯಸ್ಸಾದ್ಮೇಲೆ ಜೀವ ನೋರ 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 ಅಂತಿರ್ತೈತೆ. ಅಯ್ಯೋ ಅಷ್ಟೇ ಕಣಕಯ್ಯ ಜೀವನ. ವಯಸ್ಸಾದ್ಮೇಲೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ನಮ್ ಜೀವನ ವಯಸ್ಸಿರೋ ತಕ್ಕನೆ ಅಷ್ಟೇ. ವಯಸ್ಸಾದ್ಮೇಲೆ ಕುಂತ್ಕೊಂಡು ಕಾಲ ಹಾಕ್ಬೇಕಷ್ಟೇ ನಾವು. ಎಲ್ಲಿ ರಾಮಣ್ಣ ತಾತ ಎಲ್ಲೋಯ್ತು? ಕಾಣ್ತಾನೆ ಇಲ್ವಲ್ಲ ಬೆಳಗ್ಗೆಯಿಂದ. ಇಲ್ಲ, ಒಂದೆರಡು ಮೇಕೆನೇನ ಇದಾವೆ. ಆ ಮೇಕೆಗಳು ಯಾವಾಗ್ಲೂ ಬಡ್ಕಂತಿರ್ತಾವ. ಅದಕ್ಕೆ ಮತ್ತೆ ಒಂದ್ ಸೀಮೆಸ ಬರೈತೆ ಕಣಕಯ್ಯ. ಬೆಳಗ್ಗೆನೆ ಟೀ ಕುಡ್ದು ಹೊರಟೋಗ್ಬಿಡ್ತೈತೆ. ಹೋಗ ಒಂದೆರಡು ಮೇಕೆಗೆ ಒಂದೆರಡು ಸೊಪ್ಪುನು ಮತ್ತೆ ಆ ಸೀಮೆಸಿ ಒಂಚೂರು ಹುಲ್ಲು ಅಂತ ಕೊಯ್ಕೊಂಬರಕ್ ಹೋತೈತೆ. ಆ ಅಜ್ಜನ ಕೈಲಿ ಒತ್ಕೊಂಬರಕ್ ಆಗಲ್ಲ. ಕೊಯ್ದ್ಬಿಟ್ಟು ಎಕ್ಸೆಲ್ ಗಾಡಿ ಇಕ್ಕೊಂಡು ಓಡಿಸ್ಕೊಂಬತ್ತೈತೆ ಅಷ್ಟೇ. ಪಾಪ ಅದಕ್ಕೂ ಮಾಡಕ್ ಆಗ್ತಿಲ್ಲ. ಈ ಹಂಗೋ ವಯಸ್ಸಾದ್ರು ದಿಮ್ಮಿಗೆ ಅಷ್ಟನ ಬದುಕು ಮಾಡ್ತಲ್ಲ ಕಯ್ಯ ರಾಮಜ್ಜ ತಾತ. ಅಯ್ಯೋ ನಮ್ಮ ಮನೆಗೂ ಒಂದೆರಡು ಹುಡುಗರು ಇದಾವೆ. ಅದೇನೋ ಹುಡುಗರು ಮ್ಯಾಕೆದೆಲ್ಲ ಮೊಬೈಲ್ ಹಿಡ್ಕೊಂಡಿರ್ತವೆ, ಮೊಬೈಲಿಗೆ ಒಚ್ಚುತ್ತಿರ್ತವೆ. ಎದ್ದಳಲ್ಲ ಮಗ. ಅದೊಂಚೂರು ನೀರ್ ಹಾಕ್ರಿ, ದನಿಗೆ ಮೇವು ಹಾಕ್ರಿ ಅಂದ್ರು ಕೇಳಿಸ್ಕೊಂಬಲ್ಲ. ಆ ಮ್ಯಾಕೆ ಬಡ್ಕೊಂಡಿರ್ತಾರೆ ನೋಡ್ರಲ್ಲ ಮಗ, ಅದಕ್ಕೊಂಚೂರು ಮೇವು ಕಟ್ರಿ ಅಂದ್ರು ಕೇಳಿಸ್ಕೊಂಬಲ್ಲ ಕಣಕಯ್ಯ. ನಮ್ಮ ಮನೆಗೆ ಒಂದು ನಮ್ಮ ಹುಡುಗ ಐತೆ. ಎಲ್ಲಾ ಹುಡುಗರ್ನು ಕೂಡ ಹಾಕ್ಕೊಂಡು ಅದೇನೋ ಮೊಬೈಲ್ ಈಚುತ್ತಿರುತ್ತೆ, ಹೊಸ ಗಲಾಟೆ ಮಾಡ್ತಿರ್ತೈತೆ. ಯಪ್ಪ ಕೇಳಾಕಾಗ್ದು. ಆ ಮಗ ಅದೇನ್ ಮಾಡ್ತತೋ ಅದೇನ್ ಕತೆನೋ ನನಗಂತೂ ಗೊತ್ತಾಗ್ತಿಲ್ಲ ಕಣಕಯ್ಯ. ಅಯ್ಯೋ ಈಗಿನ ಕಾಲದ್ದು ಮಕ್ಕಳಿಗೆ ನಾವು ಹೇಳಕ್ಕಾಗ್ತತೆ ಕಯ್ಯ. ಈಗೆಲ್ಲ ಹುಡುಗರು ಫೋನು ಮೊಬೈಲು ಎಲ್ಲ ಬಂದು ಅಪ್ಡೇಟ್ ಆಗ್ಬಿಡ್ತವೆ. ಆ ಕೂದಲುಗಳು ಹೆಂಗಂದಂಗೆ ಕಟ್ ಮಾಡಿಸ್ಕೊಳೋದ್ ನೋಡ್ತೀಯ, ಆ ಬಣ್ಣ ಹಾಕೊಳ್ಳೋದ್ ನೋಡ್ತೀಯ, ಆ ಪ್ಯಾಂಟ್ಗಳು ಇಕ್ಕೊಳ್ಳೋದ್ ನೋಡ್ತೀಯ, ಹರಿದೋಗಿರೋ ಪ್ಯಾಂಟ್ ಇಕ್ಕೊಳ್ಳೋದ್ ನೋಡ್ತೀಯ, ಹಾಕೊಳ್ಳೋ ಬೂಡುಸ್ ನೋಡ್ತೀಯ. ಅವ್ರ ಶೋಕಿನೇ ಒಂಥರ ಕಣಕ ಈಗಿನ ಕಾಲದ ಹುಡುಗರು ಮೊದ್ಲಂಗೆ ಚಟ್ಟ ಕಟ್ಟಲ್ಲ, ಲಾಡಿ ಕಟ್ಟಲ್ಲ ಕಣಕಯ್ಯ. ಹಂಗ ಓಡಾಡ್ತವೆ. ಹೋಗ್ಲಿ ಬಿಡಕಯ್ಯ, ಓದ್ಕೊಂಡು ಉದ್ಧಾರ ಆದ್ರೆ ಹುಡುಗರು ಬದುಕಂತವೆ, ಇಲ್ಲ ಅಂದ್ರೆ ಚಂಗ್ಲು ಬಿದ್ರೆ ಹಾಳಾಗೋತವೆ. ನಾವಿನ್ನೇನ್ ಮಾಡಕ್ಕಾಗತ್ತೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರ್ಲಿಲ್ಲ ಕಣಕಯ್ಯ. ನಮ್ಮ ಕಾಲನೇ ಚೆನ್ನಾಗಿತ್ತು. ಈಗೆಲ್ಲ ಮೊಬೈಲು ಟಿವಿ ಅದು ಇದು ಬಂದು ಹುಡುಗರೆಲ್ಲ ಕೆಟ್ಟು ಕುಲ ಕರ್ಮ ಎದ್ಬಿಟ್ಟವ್ ಕಣಕಯ್ಯ. ನಮ್ಮನೆಗೂ 2 ಹುಡುಗರವೆ, ಏನೇನ್ ಮಾಡ್ತಾವ ಇನ್ನ ಮುಂದಕ್ಕೆ ನೋಡ್ಬೇಕು ಕಣಕಯ್ಯ. ಈ ನಾರಾಯಣಪ್ಪ ಏನನ ಮನೆ ಕಡೆ ಬಂದಿದ್ದೇನಕಯ್ಯ? ಯಾಕೋ 2-3 ದಿವಸದಿಂದ ನಮ್ಮನೆ ಕಡೆಗೂ ಈ ನಾರಾಯಣಪ್ಪ ಬಂದಿಲ್ವಲ್ಲ? ಏನನ ಬೆಂಗಳೂರಿಗೆ ಹೋಯ್ತಾ ಮಕ್ಕಳ ಮನೆಗೆ ಏನನ? ಇಲ್ಲಮ್ಮ, ನಮ್ಮನೆ ಕಡೆಗೂ ಆ ತಾತ ನಾನು ನೋಡಲ್ಲ. ಆ ತಾತನ 2 ದಿವಸ ಆಯ್ತು. ನಮ್ಮನೆ ಕಡೆಗೂ ಆ ತಾತ ಬಂದಿಲ್ಲ. ಎಲ್ಲೋಯ್ತ ಏನೋ ಆ ತಾತ. ಹೋಗ್ಲಿ ಬಿಡು, ಪಾಪ ಮಕ್ಕಳ ಮನೆಗೆ ಎಲ್ಲ ಬೆಂಗಳೂರಿಗೆ ಹೋಗಿರತ್ತೆ. ಸರಿ ಕಣಕಯ್ಯ, ಒತ್ತಾತು, ನಾನೇನ್ ಬರ್ತೀನಿ. ಮಂತಾಗೆ ಮೇಕೆಗಳು ಒಂಚೂರು ಮಧ್ಯಾಹ್ನ ಆಯ್ತು, ಬಿಸಿಲಾಯ್ತು, ಒಂಚೂರು ನೀರ್ಗೀರು ಇಕ್ಬೇಕು. ಸರಿ ಕಣಕ, ಬರ್ತೀನಿ. ಸರಿ ಕಣಮ್ಮ, ನಾನು ಒಂಚೂರು ಏನ ನೋಡ್ಬೇಕು, ಒಂಚೂರು ಕೆಲಸ ಮಂತಾಗಿರೋ ಮುದ್ದಿರೋದ. ಸರಿ ನಡಿ, ಮಾಡ್ಕೊಂಡ್ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.